ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಫುಲ್ ನೋಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ. ಇದು ಬುಧವಾರ ಶೂಟ್ ಮಾಡಿರೋ ವ್ಲಾಗು. ಬುಧವಾರ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಟೊಮೆಟೊ ಚಿತ್ರಾನ್ನ ಮಾಡ್ತಿದ್ದೆ. ನಾನು ಟೊಮೆಟೊ ಚಿತ್ರಾನ್ನ ಈಗ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಆಮೇಲೆ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕಿ ಅದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀರಿ ಅಂತಂದರೆ ನಮಗೆ ಗೊಜ್ಜು ರೆಡಿ ಆಗೋಗುತ್ತೆ. ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೂ ಅಷ್ಟೇ ಲಂಚ್ ಬಾಕ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ಏನಿಲ್ಲ, ಲೆಮನ್ ಹಾಕೋ ಬದಲು ನಾವು ಟೊಮೆಟೊ ಹಾಕ್ತೀರಿ ಅಷ್ಟೇ. ಅದೊಂಥರ ಟೇಸ್ಟ್ ಇರುತ್ತೆ, ಇದೊಂಥರ ಟೇಸ್ಟ್ ಇರುತ್ತೆ. ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ. ಇನ್ನು ಬಟ್ಟೆಗಳು ಒಂದು ಸ್ವಲ್ಪ ಇತ್ತು, ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಮಕ್ಕಳು ಅಷ್ಟೇ ತಿಂಡಿ ತಿನ್ಕೊಂಡ್ಬಿಟ್ರು, ನಮ್ಮ ಮನೆಯವರು ತಿನ್ಕೊಂಡು ಇನ್ನು ಡ್ಯೂಟಿಗೆ ಹೋದರು. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ನಾನ್ ವೆಜ್ ತೊಗೊಂಬರ್ಬೇಕು, ನಾನ್ ವೆಜ್ ಮಾಡಬೇಕು. ನಾನ್ ವೆಜ್ ಮಾಡಬೇಕಲ್ಲ ಅಂತ ಹೇಳಿನೇ ಬೆಳಿಗ್ಗೆ ಸಿಂಪಲಾಗಿ ಇದು ಮಾಡಿಕೊಂಡೆ. ಇಲ್ಲಾಂದರೆ ಇವತ್ತು ಚಪಾತಿ ಚಟ್ನಿ ಪಲ್ಯ ಮಾಡೋಣ ಅಂತ ಅಂದ್ಕೊತಿದ್ದೆ. ವೆಡ್ನೆಸ್ಡೇ ಟೈಮಲ್ಲಿ ಒಂದು ಸ್ವಲ್ಪ ಫ್ರೀನೇ ಇರುತ್ತೆ ನನಗೆ, ಅಷ್ಟೊಂದು ಕೆಲಸ ಇರುತ್ತೆ ಅಂತ ಏನು ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಪೂಜೆ ಅವತ್ತೇನು ಮಾಡೋದಿಲ್ವಲ್ಲ. ಪೂಜೆ ಮಾಡೋಂಗಿದ್ರೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಮಾಡಬೇಕು. ಅದು ಒಂದು ಕೆಲಸನೇ ಸ್ಕಿಪ್ ಮಾಡಿರ್ತೀನಿ ಅಷ್ಟೇ. ಇನ್ನೆಲ್ಲ ಕೆಲಸನೂ ಮಾಮೂಲಿನೇ. ಈಗ ನಾನು ನನ್ನ ಮಗಳದ್ದು ಫ್ರೇಮ್ ಎತ್ಕೊಂಡು ಬಂದಿದ್ದೀರಿ. ಲೆನ್ಸ್ ಹಾಕೋದಕ್ಕೆ ಕೊಡಬೇಕು ಹಾಸ್ಪಿಟ್ಲಲ್ಲಿ ಅಂತ ಹೇಳಿ. ಅವಳಿಗಿಲ್ಲಿ ಫ್ರೇಮ್ ಇಷ್ಟ ಆಗಿಲ್ಲ ಅಂತ ಬೇರೆ ಕಡೆ ತೊಗೊಂಡಿದ್ದಲ್ವ. ನಿನ್ನೆ ಬಂದಿದ್ರೆ ಕ್ಲೋಸ್ ಆಗಿತ್ತು, 6 ಗಂಟೆಗೆಲ್ಲ ಕ್ಲೋಸ್ ಅಂತೆ. ನಾವು ಬರೋದ್ರೊಳಗಡೆ 6:15 ಆಗೋಗಿತ್ತು. ಅದಕ್ಕೆ ಇವತ್ತು ತೊಗೊಂಬಂದಿದ್ರಿ, ಹಾಕಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು. ಹಾಗೆ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಬೇಕಾಗಿತ್ತು, ಈರುಳ್ಳಿ ಟೊಮೆಟೊ ಅಂತೆಲ್ಲ ತೊಗೊತಿದ್ದೆ. ನನ್ನ ಮಗ ಅಷ್ಟರೊಳಗಡೆ ಹೋಗ್ಬಿಟ್ಟು ಮೀನು ಬೇಕಂತೆ, ಅವನಿಗೆ ಮೀನು ತಿನ್ನಬೇಕು ಅಂತ ಮೀನು ತೊಗೊಂಡು ಚಿಕನ್ ತೊಗೊಂಡು ಬಂದಿದ್ದಾನೆ. ನೋಡಿ, ಅವನೇ ಕ್ಲೀನ್ ಮಾಡೋದು. ಮೀನು ತೊಗೊಂಬಂದರೆ ನಾನು ಮುಟ್ಟೋದಕ್ಕೂ ಹೋಗೋದಿಲ್ಲ, ನನಗೆ ಬರೋದು ಇಲ್ಲ. ಇವನಿಗೆ ನಮ್ಮಪ್ಪ ಕಲಿಸಿರೋದು ಮೀನು ಕ್ಲೀನ್ ಮಾಡೋದು, ಕೋಳಿ ಕ್ಲೀನ್ ಮಾಡೋದು, ಇದೆಲ್ಲ ನೀಟಾಗಿ ಕಲಿಸ್ಬಿಟ್ಟಿದ್ದಾರೆ ನಮ್ಮಪ್ಪ. ಅದು ನೋಡಿ ಕ್ಲೀನ್ ಮಾಡ್ತಾ ಇದ್ದಾನೆ. ಮಾಡಿ ಮೇಲೆ ತೊಗೊಂಡು ಹೋಗ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಿದ್ದೆ. ಇಲ್ಲಿ ಶಿಂಕಲ್ಲಿ ಸ್ಮೆಲ್ ಬಂದುಬಿಡುತ್ತೆ ಅಂತ ಮೇಲೆ ತೊಗೊಂಡು ಹೋಗಿದ್ದಾರೆ ಅಣ್ಣ ತಂಗಿ ಇಬ್ಬರು. ಇನ್ನು ಅದು ಕ್ಲೀನ್ ಮಾಡ್ಕೊಂಡು ಬರೋದ್ರ ಒಳಗಡೆ ನಾನು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಯಾವಾಗೂ ಅಷ್ಟೇ ಫಿಶ್ ಅವನೇ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಾನೆ. ಈ ಫಿಶ್ ಆಗಲಿ ಚಿಕನಲ್ಲಾಗಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತಂದರೆ ಫಸ್ಟ್ ಇರ್ತಾನೆ ನನ್ನ ಮಗ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ನಮ್ಮಪ್ಪ ಮಾಡೋರು, ನಮ್ಮಪ್ಪ ಹತ್ರ ಸ್ವಲ್ಪ ಕಲ್ತಿರೋದು ನನ್ನ ಮಗ. ರಜಾ ಬಂದರೆ ಸಾಕು ಅಲ್ಲಿಗೆ ಓಡೋಟೋಗ್ತಿದ್ದ ಅಮ್ಮ ಅವ್ರ ಮನೆಗೆ. 2 ತಿಂಗಳು ಅಲ್ಲೇ ಇದ್ದುಬಿಟ್ಟು ಬರೋನವನು. ಅವಾಗೆಲ್ಲೋ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಮಾಡೋದು, ನಮ್ಮಪ್ಪ ಹಾಕ್ತಾ ಇರೋದನ್ನು. ನಮ್ಮಪ್ಪ ಈ ಥರ ನಾನ್ ವೆಜ್ಗಳಲ್ಲಂತೂ ಎತ್ತಿದ ಕೈ ಸಖತ್ತಾಗಿ ಮಾಡ್ತಿದ್ರು. ಇನ್ನು ನೋಡಿ ಇವನು ಹಾಗೆ ಕಲ್ತ್ಕೊಂಡಿದ್ದಾನೆ. ಇನ್ನು ಮಾಡ್ಕೊತಿದ್ದ ಫಿಶ್ ಆಗಲಿ ಚಿಕನ್ ಆಗಲಿ ಈ ರೀತಿ ಏನಾದರೂ ಹೊಸದಾಗಿ ಮಾಡಬೇಕು ಅಂತಂದರೆ ಮಾಡ್ತಾನೆ ಅವನು. ಆ ರೀತಿ ಏನಿಲ್ಲ ನಮ್ಮ ಮನೆಯಲ್ಲಿ ನೀನೇ ಮಾಡಬೇಕು ನಾನೇ ಮಾಡಬೇಕು ಅನ್ನೋದೇನಿಲ್ಲ. ಮಕ್ಕಳಿಬ್ರಿಗೂ ಕಲಿಸ್ಕೊಡ್ತೀನಿ ಪ್ರತಿಯೊಂದು ಕೆಲಸನೂ. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು, ಅದಕ್ಕೆ ಎಲ್ಲ ಹೇಳ್ಕೊಟ್ಟಿರ್ತೀನಿ. ಆದರೆ ಇನ್ನು ಮಾಮೂಲಿ ಅಡುಗೆ ಮಾಡೋದಕ್ಕೆ ಅವೆಲ್ಲ ಬರೋದಿಲ್ಲ, ಅವೆಲ್ಲ ಕಲಿತು ಇಲ್ಲ, ಕಲಿಸ್ಕೊಡೋದು ಇಲ್ಲ ಬಿಡಿ, ಅವೆಲ್ಲ ಅವಶ್ಯಕತೆ ಇಲ್ಲ ಅವ್ರಿಗೆ. ಆದರೆ ಕಲ್ತ್ಕೊಂಡ್ರೆ ಒಳ್ಳೆಯದೇ. ಇನ್ನು ಈ ರೀತಿ ನಾನ್ ವೆಜ್ ಮಾಡೋದ್ರಲ್ಲಿ ಮಾತ್ರ ಹೆಲ್ಪ್ ಮಾಡ್ತಿರ್ತಾನೆ. ಇನ್ನು ನೋಡಿ ಅವನೇ ಎಲ್ಲ ಏನೇನು ಬೇಕು ಏನು ಅಂತ ಎಲ್ಲ ಮಿಕ್ಸ್ ಮಾಡ್ಕೊಂಡ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪ್ಯಾಕೆಟು 2 ಹಾಕ್ಕೊಂಡ, ಮತ್ತು ಖಾರ ಹಾಕ್ಕೊಂಡಿದ್ದಾನೆ, ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸೈಡ್ಗೆ ತೆಗೆದಿಟ್ಕೊಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರು ಹಾಕ್ಕೊಂಡಿದ್ದಾನೆ. ಯಾಕಂದರೆ ಸ್ವಲ್ಪ ಮಸಾಲೆ ಎಲ್ಲ ಫಿಶ್ಗೆ ಅಂಟ್ಕೊಬೇಕಂದ್ರೆ ಮೈದಾ ಹಿಟ್ಟಾಗಲಿ ಇಲ್ಲ ಕಾರ್ನ್ಫ್ಲೋರ್ ಆಗಲಿ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಹೆಂಚು ಮೇಲೆ ಮಾಡ್ತಿರೋದು ಅವನು, ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಿಲ್ಲ. ಅದಕ್ಕಾಗಿ ಈ ರೀತಿ ಹಾಕ್ಕೊಂಡ. ಇನ್ನು ಅದೆಲ್ಲ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟ. ನಾನು ಅಷ್ಟೊತ್ತಿಗೆ ಚಿಕನ್ ಬಿರಿಯಾನಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಿಕನ್ ಫ್ರೈ ಒಂದು ಸ್ವಲ್ಪ ಮಾಡ್ತಿದ್ದೀನಿ. ನೋಡಿ ನನ್ನ ಮಗ ಮಾಡ್ತಾ ಇದ್ದಾನೆ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅವ್ನು ಮಾಡ್ತಿದ್ದಾನೆ. ಈ ಕಡೆ ನಾನು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇನ್ನು ನಾನ್ ವೆಜ್ಜು ಅಂತಂದರೆ ನಮ್ಮ ಮೈದಲ್ಲಿ ಲೇಟ್ ಆಗೋಗುತ್ತೆ ಅಡುಗೆ ಮಾಡೋದ್ರ ಒಳಗಡೆ. ನಮ್ಮ ಬ್ರೂನೋ ನೋಡಿ ಸ್ಮೆಲ್ಗೋ ಏನೋ ಅಡುಗೆ ಮನೆ ಬಿಟ್ಟು ಹೋಗ್ದಿರಾ ಅಲ್ಲೇ ಕುತ್ಕೊಂಡಿದ್ದಾನೆ.
ಈ ರೀತಿ ಒಬ್ರಿಗೊಬ್ರು ಹೆಲ್ಪ್ಗಿದ್ರೆ ಮನೆಯಲ್ಲಿ ನಾವು ಅಡುಗೆ ನನ್ನ ಮಗಳನ್ನ ವಿಡಿಯೋ ಶೂಟ್ ಮಾಡು ಅಂತಂದರೆ ಈ ರೀತಿ ಮಾತಾಡ್ಕೊಂಡು ಮಾಡ್ಬಿಡ್ತೀವಿ. ಅಡುಗೆ ಮನೆಗೆ ಬಂದರೂ ಸರಿ, ನನಗೇನಾದರೂ ಹೆಲ್ಪ್ ಮಾಡೋದಕ್ಕೆ ಬಂದರೂ ಸರಿ, ಈ ರೀತಿ ಟಿ ವಿಯಲ್ಲಿ ಅವ್ರಿಗೆ ಇಷ್ಟ ಆಗಿರೋ ಸಾಂಗ್ಸ್ ಇಟ್ಕೊಂಡು ನನಗೆ ಹೆಲ್ಪ್ ಮಾಡ್ತಿರ್ತಾರೆ. ಇಲ್ಲಾಂದರೆ ಅವ್ರಿಗೆ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ವಂತೆ. ನೋಡಿ, ಅಷ್ಟು ಸೌಂಡ್ ಇಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡೋದು, ಟಿ ವಿ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಸಾಂಗ್ಸ್ ಕೇಳಿಕೊಂಡು ವೀಡಿಯೋ ನೋಡೋದು, ಆ ರೀತಿ ಮಾಡ್ತಿದ್ಲು. ಇನ್ನು ನನ್ನ ಮಗ ನೋಡಿ ಈ ರೀತಿ ಹೆಂಚ ಮೇಲೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟ. ಫಿಶ್ ಫ್ರೈ ಇದು, ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗೂ ಮಾಡಿದ್ದ ಅವನು. ಇನ್ನು ನಾನು ಈ ಕಡೆ ಚಿಕನ್ ಫ್ರೈಗೆ ಇಟ್ಬಿಟ್ಟು ಇನ್ನು ಈ ಕಡೆ ಬಿರಿಯಾನಿಗೂ ಇಟ್ಬಿಟ್ಟೆ. ಅಡುಗೆ ರೆಡಿ ಆಗ್ತಾಯಿದೆ. ಆಗಿದ ತಕ್ಷಣ ನಾನ್ ವೆಜ್ ಟೈಮಲ್ಲಿ ಮಾತ್ರ ಎಲ್ಲರೂ ಒಟ್ಟು ಕೂತ್ಕೊಂಡು ತಿನ್ನೋ ಅಭ್ಯಾಸ ನಮಗೆ. ಬೇರೆ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸಿಗೆ ತಿಂತೀರಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇರುತ್ತೆ. ಅವ್ರಿಗೆ ಯಾವಾಗ ಫ್ರೀ ಸಿಕ್ತೋ ಆವಾಗ ಊಟ ಮಾಡ್ಕೊಂಡ್ಬಿಡ್ತಾರೆ. ಈ ನಾನ್ ವೆಜ್ಜು ಅಂತಂದಾಗ ಬಿಸಿಯಾಗಿ ಮಾಡಿರ್ತೀನಲ್ವ, ಅದರಲ್ಲೂ ಲೇಟ್ ಆಗೋಗಿರುತ್ತೆ ನಾನ್ ವೆಜ್ ಮಾಡೋದ್ರ ಒಳಗಡೆ. ಅದಕ್ಕಾಗಿ ನಾನ್ ವೆಜ್ ಮಾಡಿದ ದಿವಸ ಮಾತ್ರ ನಾವು ಈ ರೀತಿ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ತಿಂತೀರಿ. ನಮ್ಮ ಮನೆಯವ್ರಿಗೆ ಮಕ್ಕಳಿಗಿಬ್ಬರಿಗೆ ಹಾಕ್ಕೊಟ್ಬಿಟ್ಟೆ. ನಾನು ಟೋನಿ ಬ್ರೂನೋಗೆ ಇನ್ನೂ ತಿನ್ನಿಸಿಲ್ಲ, ಅವ್ರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ತಿನ್ನೋಣ. ಯಾಕಂದರೆ ತಿಂದಿದ್ದೀನಿ ಅಂತಂದರೆ ಮತ್ತೆ ನನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ರೆಸ್ಟ್ ತೊಗೊಬೇಕು. ಅದಕ್ಕೆ ಫಸ್ಟ್ ಅವ್ರಿಗೆ ತಿನ್ನಿಸ್ಬಿಡೋಣ ಅಂತ ಇವ್ರು ಮೂವರಿಗೂ ಹಾಕ್ಕೊಟ್ಬಿಟ್ಟೆ. ಇನ್ನೂ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡಿರೋದು ಇದೆ ಫಿಶ್ಶು, ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾನೆ. ನೈಟಿಗೆ ಮಾಡ್ಕೊಂಡು ತಿಂತಾರೆ ಬಿಸಿ ಬಿಸಿಯಾಗಿ. ಫಿಶ್ಶು ಆಗಲಿ ಕಬಾಬ್ ಆಗಲಿ ಇವೆಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರೇ ಚೆಂದ. ಫಸ್ಟೇ ಮಾಡಿ ಇಟ್ಬಿಟ್ಟಿದ್ದೀರಿ ಅಂತಂದರೆ ಟೇಸ್ಟ್ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಇನ್ನು ನೋಡಿ ಇವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟೆ. ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟಿದ್ದೀನಿ, ಅವ್ರು ಇನ್ನೂ ಬಂದಿಲ್ಲ. ಇನ್ನು ಇವ್ರದ್ದೆಲ್ಲ ತಿಂದಿದ್ದು ಆಯಿತು. ಇವ್ರ ಹತ್ರ ಮಾತಾಡಿಕೊಂಡು ಹೇಗಿತ್ತು ಇವತ್ತು ಬಿರಿಯಾನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಮಾತಾಡಿಕೊಂಡು ಇನ್ನು ನಾನು ಊಟ ಮಾಡಿಕೊಂಡೆ. ಟೋನಿ ಬ್ರೂನೋಗೆ ಆಲ್ರೆಡಿ ತಿನ್ನಿಸ್ಬಿಟ್ಟೆ ಅಂತ ಅಂದ್ಕೊಳ್ಳಿ. ಇನ್ನು ತಿನ್ನಿಸಿದಾದ್ಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ನಿಧಾನಕ್ಕೆ. ಊಟ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಬೇಕು. ಇವತ್ತು ಬುಧವಾರ ಆಗಿರೋದ್ರಿಂದ ನನಗೆ ಅಷ್ಟೊಂದು ಕೆಲಸ ಏನಿರೋದಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತಗೊತೀನಿ. ಹಾಗೆ ಊಟ ಮಾಡಿಬಿಟ್ಟು ಮಲಗಿಬಿಟ್ಟಿದ್ದೆ. ಹನಿ ನೋಡಿ ಹೇಗೆ ಬಿದ್ದುಬಿಟ್ಟಿದೆ ಅಂತ ಹೇಳಿ ನೋಡಿಕೊಂಡೇ ಇಲ್ಲ, ಸೌಂಡು ಗೊತ್ತಾಗಿಲ್ಲ ನನಗೆ. ಮಕ್ಕಳು ಟಿ ವಿ ಸೌಂಡ್ ಇಟ್ಬಿಟ್ಟಿದ್ರು. ಇನ್ನು ಬೇಗ ಹೋಗಿ ಬಟ್ಟೆ ತೆಕ್ಕೊಂಡು ಕೆಳಗಡೆ ಬಂದೆ. ಕೆಳಗಡೆ ಆದರೂ ಒಣಗಾಕೋಣ ಅಂತ. ಆಲ್ರೆಡಿ ವಾಷಿಂಗ್ ಮಿಷಿನಲ್ಲೇ ಸ್ವಲ್ಪ ಡ್ರೈ ಆಗೋಗಿರುತ್ತೆ. ಈ ಮಳೆ ನನಗೆ ಈ ಕೆಲಸ ಕೊಡ್ತಿದೆ. ಬಟ್ಟೆ ಎತ್ಕೊಂಡ್ಬಂದೆ, ಲೈಟಾಗಿ ಬಿಸಿಲು ಬಂತು. ಸರಿ ಎತ್ಕೊಂಡು ಹೋಗೋಣ ಅಂತ ಮತ್ತೆ ಹೋಗಿ ನೋಡ್ತೀನಿ, ಮತ್ತೆ ಹನಿ ಉದುರ್ತಾ ಇತ್ತು. ಅದಕ್ಕೆ ಮನೆ ಒಳಗಡೆ ಈ ರೀತಿ ಸ್ಟೇರ್ ಕೇಸ್ ಮೇಲೆಲ್ಲ ಹಾಕಿದ್ದೀನಿ, ಮತ್ತು ಬಾಲ್ಕನಿಯಲ್ಲಿ ಸಮೇತ ಹಾಕಿದ್ದೀನಿ. ಬಟ್ಟೆಗಳು ಗಾಳಿಗೆ ಹಾರ್ಕೊಳ್ಳುತ್ತೆ, ಆದರೂ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತಲ್ವಾ. ಹೊರಗಡೆ ಬಿಸಿಲಿಗೆ ಒಂದು ಸ್ವಲ್ಪ ತಗಲ್ತು ಅಂತಂದರೆ ಬಟ್ಟೆಗಳಿಗೆ ಸ್ಮೆಲ್ಲೇನೂ ಇರೋದಿಲ್ಲ. ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ. ನೋಡಿ ಹನಿ ಹೇಗೆ ಬರ್ತಿದೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಹನಿ ಬಂದರೆ ಜೋರು ಮಳೆ ಬರುತ್ತಂತೆ. ದೊಡ್ಡ ದೊಡ್ಡ ಹನಿ ಬಿತ್ತು ಅಂತಂದರೆ ಅದು ಬೇಗ ನಿಂತೋಗುತ್ತೆ ಅಂತ ಹೇಳ್ತಿದ್ರು ಆವಾಗ ದೊಡ್ಡವರು, ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲನೂ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನೆಲ್ಲ ನಾವು ಹೂಗೊಡ್ತಾ ಇರ್ತಿದ್ರಿ. ಆವಾಗ ಅದೊಂಥರ ಚೆನ್ನಾಗಿತ್ತು. ನಮ್ಮ ತಾತ ಅಜ್ಜಿ ಅಷ್ಟೇ, ಕರೆಂಟ್ ಹೋಗ್ಬಿಟ್ರೆ ನಮ್ಮ ಮನೆಗಳಲ್ಲಿ UPS ಅವೆಲ್ಲ ಏನೂ ಇರ್ತಾ ಇರಲಿಲ್ಲ. ಒಂದು ಕ್ಯಾಂಡಲ್ಲೋ ಇಲ್ಲಾಂದ್ರೆ ಲ್ಯಾಂಪೋ ಇಟ್ಕೊಂಡು ನಮ್ಮ ಅಜ್ಜಿ ತಾತ ಹತ್ರ ಕತೆ ಹೇಳಿ ಅಂತ ಅವ್ರ ಹತ್ರ ಕೇಳ್ಕೊಂಡು ಮಳ್ಳಲ್ಲಿ ಹಾಗೆ ಮಲಗಿಬಿಡ್ತಾ ಇದ್ರಿ. ಆ ಕಾಲನೇ ಚೆನ್ನಾಗಿತ್ತು ನಾವು ಚಿಕ್ಕ ಮಕ್ಕಳಲ್ಲಿ. ಇವಾಗಂತೂ ಮಕ್ಕಳು ಮನೆಯಲ್ಲಿ UPS ಏನು, ಪ್ರತಿ ಒಂದಕ್ಕೂ ಮಿಷಿನ್ಗಳೇನು, ಕರೆಂಟ್ಗಳೇನು ಈ ರೀತಿ ಬಂದುಬಿಟ್ಟಿದೆ ಈ ಜನ್ರೇಷನಲ್ಲಿ. ಆಟ ಆಡೋದು ಇಲ್ಲ ಮಕ್ಕಳು. ನಾವೆಷ್ಟು ಚೆನ್ನಾಗಿ ಆಟ ಆಡ್ತಿದ್ರೋ, ಕರೆಂಟ್ ಹೋಯ್ತು ಅಂತಂದರೆ ಹೊರಗಡೆ ಬೆಳಕಿತ್ತು ಅಂತಂದರೆ ಹುಣ್ಣಿಮೆ ದಿವಸ ಎಲ್ಲನೂ ಎಷ್ಟು ಖುಷಿನೋ ನಮಗೆ. ಕರೆಂಟ್ ಹೋಗಬೇಕು ಅಂತ ದೇವ್ರನ್ನ ಕೇಳ್ಕೊತಿದ್ರಿ. ಅಷ್ಟು ಚೆನ್ನಾಗಿ ಹೊರಗಡೆನೇ ಹಾಡ್ಕೊಂಡಿರ್ತಿದ್ರಿ. ಊಟಕ್ಕೆ ಸಮೇತ ಬರ್ತಾ ಇರಲಿಲ್ಲ. ಈ ಕಾಲದ ಮಕ್ಕಳು ಹಾಗಲ್ಲ, ಎನಿ ಟೈಮ್ ಮೊಬೈಲು, ಲ್ಯಾಪ್ಟಾಪು ಇಲ್ಲಾಂದರೆ TV, ಕುತ್ಕೊಂಡು ಮಾತಾಡೋದು ಇಲ್ಲ. ಅದೆಷ್ಟು ದಿವಸಗಳು ಆಗೋಗ್ಬಿಟ್ಟಾಯ್ತು ಅವ್ರೋಗಿ ಹೊರಗಡೆ ಆಡ್ಕೊಳ್ಳೋದಕ್ಕೂ ಅಷ್ಟೇ ಯಾರೂ ಬರೋದಿಲ್ಲ. ಈಗಿನ ಕಾಲ ಹೀಗಿದೆ, ನಮ್ಮ ಕಾಲನೇ ಚೆನ್ನಾಗಿತ್ತಲ್ವ. ಇನ್ನು ನನ್ನ ಮಗಳಿಗೆ ಕಾಫಿ ಬೇಕು ಅಂತಂದ್ಲು. ಸಂಜೆ ಆಯ್ತಲ್ಲ, ನಾವು ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ ಶಿಂಕಲ್ ಪಾತ್ರೆಗಳು ಬಿದ್ದಿದೆ, ತೊಳಿಬೇಕು. ಸ್ಟವ್ ನೋಡಿ ನನ್ನ ಮಗ ಬಂದು ಅಡುಗೆ ಮಾಡಿದ್ದಾನೆ ಅಂತಂದರೆ ನನ್ನ ಮಗನೋ ಮಗಳೋ ಈ ರೀತಿ ಇಷ್ಟೊಂದು ಗಲೀಜಾಗಿರುತ್ತೆ. ಬೆಳಿಗ್ಗೆ ಆಲ್ರೆಡಿ ಎಲ್ಲ ತೊಳೆದ್ಬಿಟ್ಟೆ ಸ್ಟಾರ್ಟ್ ಮಾಡೋದು ನಾನು. ಸ್ಟವ್ನ ಒರೆಸಾಗಲಿ ತೊಳೆದಾಗಲಿ. ಮತ್ತು ಅಡುಗೆ ಎಲ್ಲ ಆದಮೇಲೆ ಈ ರೀತಿ ಇರುತ್ತೆ. ಒಂದು ದಿನಕ್ಕೆ 3 ಸಲ ಅಡುಗೆ ಮಾಡಬೇಕು, 3 ಸಲ ಸ್ಟವ್ ತೊಳ್ಕೊಬೇಕು. ತಿನ್ನೋದು ಸ್ವಲ್ಪ ಸ್ವಲ್ಪ ಆದರೂ ಬಿಸಿಯಾಗೇ ಬೇಕು. ಇನ್ನು ಕಾಫಿನೂ ಬಿಸಿ ಬಿಸಿಯಾಗಿ ಕುಡಿದು ಬಿಡೋಣ ಅಂತ ಕಾಫಿ ಕುಡ್ಕೊತಾ ಇದ್ದೆ. ಆ ಕಾಫಿ ಕುಡಿಯೋದಕ್ಕೂ ಬಿಡೋದಿಲ್ಲ ನಮ್ಮ ಟೋನಿ ಬ್ರೂನೋ. ಈ ಕೆಲಸ ಕೊಡ್ತಾರೆ. ನಾನು ಕೆಳಗಡೆ ಸೋಫಾ ಮೇಲೆ ಕುತ್ಕೊಂಡ್ರೆ ಒಂದೋಯ್ತು, ಕೆಳಗಡೆ ಕುತ್ಕೊಂಡಿದ್ದೀನಿ ಅಂತಂದರೆ ನೋಡಿ ಈ ರೀತಿ ಬರ್ತಾರೆ. ಹತ್ರನೇ ಇರಬೇಕು. ಅದಕ್ಕೆ ಆದಷ್ಟು ಮೇಲೇ ಕುತ್ಕೊತಿರ್ತೀನಿ, ಕೆಳಗಡೆ ಕುತ್ಕೊಳ್ಳೋದಿಲ್ಲ. ಇಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ತಣ್ಣಗೆ ಗಾಳಿ ಬರುತ್ತೆ.
ಅಂತ ಹೇಳಿ ಇಲ್ಲಿ ಸ್ಟೇರ್ಕೇಸ್ ಹತ್ರ ಕುತ್ಕೊತಿದ್ದೆ, ಮೈನ್ ಡೋರ್ ಹತ್ರ ಕುತ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನನಗೆ ಹೊರಗಡೆ ವಾತಾವರಣ ನೋಡಿಕೊಂಡು. ಅದರಲ್ಲೂ ಮಳೆ ಬರ್ತಿದೆ ಅಲ್ಲ, ಮಳೆ ಬರಬೇಕಾದ್ರೆ ಈ ರೀತಿ ಬಿಸಿ ಬಿಸಿ ಕಾಫಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬಿಸಿಲು ಬರ್ತಾ ಇತ್ತು, ಇವಾಗ ಸಡನ್ನಕ್ಕೆ ಸಂಜೆ ಮಳೆ ಬರ್ತಿದೆ ಅಲ್ವಾ, ಆ ಮಣ್ಣು ಮೇಲೆ ಮಳೆ ಬರ್ತಿರೋದಕ್ಕೋ ಏನೋ ಹನಿ ಬೀಳ್ತಾ ಇದ್ರೆ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಿತ್ತು, ಮಣ್ಣು ಸ್ಮೆಲ್ಲು. ಯಾರಿಗೆಲ್ಲ ಈ ರೀತಿ ಮಳೆ ಬರಬೇಕಾದ್ರೆ ಈ ಮಣ್ಣು ಸ್ಮೆಲ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಹಾಗೆ ನಾನು ಸಾಯಂಕಾಲ ಈ ರೀತಿ ಮಿಲ್ಕ್ ಬನ್ನನ್ನು ಮಾಡಿದ್ದೆ, ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಈಸಿ ಪ್ರಾಸೆಸ್ಸಲ್ಲಿ ಮಾಡ್ಕೊಬೋದು. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ನೋಡಿ ಟ್ರೈ ಮಾಡಿ ನೀವು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.